ಹ್ಯಾಪಿ ಆನಿವರ್ಸರಿ. ಕಡೆ ಸಾಂಗ್ ಹಾಕ್ತಾನೆ. ಅಲ್ಲ ನನ್ನ ಅಂಟ ಹೆಂಡತಿ ಪಡೆಯೋದಕ್ಕೆ ನೀನು ಎಷ್ಟು ಪುಣ್ಯ ಮಾಡಿದ್ಯಾ ನೋಡು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಹರ್ಷಿತಾ ವೀರೇಶ್ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಬಂದು ಒಂದು ಸ್ಪೆಷಲ್ ವ್ಲಾಗ್ ಅಂತಲೇ ಹೇಳ್ಬೋದು. ಬಿಕಾಸ್ ನಮ್ಮ ಆ್ಯನಿವರ್ಸರಿ ಏನು ಸೆಲೆಬ್ರೇಟ್ ಮಾಡ್ಕೊಂಡಿದ್ವಲ್ಲ, ಸೊ ಅದ್ರದ್ದು ವ್ಲಾಗ್ ಆಗಿರುತ್ತೆ. ಸೊ ಯಾರೂ ಸ್ಕಿಪ್ ಮಾಡಿದೆ ನೋಡಿ, ತುಂಬ ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಪಾರ್ಟ್ 2 ಕೂಡ ಬರುತ್ತೆ, ಅದಕ್ಕೂ ವೆಯ್ಟ್ ಮಾಡಿ. ಆ್ಯಂಡ್ ಬೆಳಗ್ಗೆ ನಾವು ಟೆಂಪಲ್ಗೆ ಹೋಗಿಬಿಟ್ಟು ಮತ್ತೆ ಬೀರೇಶ್ಗೆ ಸರ್ಪ್ರೈಸ್ ಕೊಡೋಣ ಅಂತ ಹೋದೆ. ಅವ್ರಿಗೆ ನಾನು ಏನೂ ಹೇಳಿರಲಿಲ್ಲ. ಸರ್ಪ್ರೈಸ್ ಅಂದರೆ ಆಬ್ವಿಯಸ್ಲಿ ಯಾರಿಗೂ ಏನೂ ಹೇಳಲ್ಲ ಅಲ್ವಾ. ಸೊ ಅವ್ರಿಗಂತೂ ತುಂಬ ಕನ್ಫ್ಯೂಷನ್ ಇತ್ತು, ಎಲ್ಲಿ ಹೋಗ್ತೀವಿ, ಏನು ಎತ್ತಾ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಬಟ್ ಸ್ವಲ್ಪ ಗೆಸ್ ಮಾಡ್ಕೊಂಡಿದ್ರು ಅಂತ ಅನಿಸುತ್ತೆ ನನಗೆ. ಸೊ ಅವರ ರಿಯಾಕ್ಷನ್ ನೋಡ್ತಾ ಹೋಗಿ ನೀವೇನೆ, ಓಕೆನಾ. ವೀರೇಶ್ ಅಂತೂ ಫುಲ್ಲು ಕನ್ಫ್ಯೂಷನ್ ಮೋಡ್. ಕನ್ಫ್ಯೂಷನ್ ಸೊಲ್ಯೂಷನ್ ಕುಚ್ ಪತಾ ನಹಿ ಅಂತ. ಏನು ಅನಿಸ್ತಾ ಇದೆ ಡೂಡಿ? ಎಲ್ಲಿಗೆ ಹೋಗ್ತಾ ಇದ್ದೀವಿ, ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ? ಆ್ಯಕ್ಚುಲಿ ನಿಮ್ಗೇನು ಹೇಳಿಲ್ಲ ನಾನು. ವೀರೇಶಿಗೆ ಸ್ವಲ್ಪ ಸರ್ಪ್ರೈಸ್ ಆಗಿ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಎಲ್ಲಿ ಏನು ಎತ್ತ ಅಂತ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ, ಅಲ್ಲೇ ಗೊತ್ತಾಗುತ್ತೆ. ಐ ಡೋಂಟ್ ನೋ ವೀರೇಶ್ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು, ಏನೋ ಗೊತ್ತಿಲ್ಲ. ಸೊ ಯಾ ಬಿದ್ದೋಗ್ಬಿಟ್ಟಿದ್ದ. ಏನು ಡೌ ಮಾಡ್ತೀಯ ಡೋಡ್? ಹೇಳ ಏನಂದ್ರೆ ನಿಯರ್ ಬೈ ತುಂಬ ಪ್ಲೇಸಸ್ ಇತ್ತಲ್ಲ. ಸೊ ನಾನು ಬುಕ್ ಮಾಡ್ಕೊಂಡಿದ್ದ ಪ್ಲೇಸ್ ಬಂದು ದ ಬಿಂಚ್ ಟೌನ್ ಅಂತ ಅಂದ್ಬಿಟ್ಟು. ಐ ಥಿಂಕ್ ಇವಾಗೆಲ್ಲ ಟ್ರೆಂಡ್ ಆಗ್ತಾ ಇದೆ, ಅದು ನೀವು ಕೂಡ ನೋಡಿರ್ತೀರಾ. ಅಲ್ಲ ಡೋಡ್, ನಾನು ಏನೋ ಸರ್ಪ್ರೈಸ್ ಕೊಡೋಣ ಅಂತ ಮಾಡಿದ್ದೆ. ಇನ್ನು ಬೇರೆ ಕಡೆ ಮಾಡ್ಬೋದಿತ್ತಲ್ಲ ಅಂತ ಹೇಳ್ತಾ ಇದೆಯಲ್ಲ. ಇನ್ನು ನೋಡೇ ಇಲ್ಲ ಏನು ಆಗ್ಲೇ ಇದಕ್ಕೆ ತಾನೇ ಉರಿಯೋದು. ಅಂದರೆ ನಿಯರ್ ಬೈ ಅಂತ ಅರ್ಥ ಅಷ್ಟೇ. ನಿಯರ್ ಬೈ ಅಂದರೆ ಇಷ್ಟು ಈ ಕಡೆ ಎಲ್ಲ ಯಾಕೆ ಟ್ರಾಫಿಕ್ ಎಲ್ಲ ಜಾಸ್ತಿ ಈ ಕಡೆ ಅಂತ. ನಾನು ಕಾಮನ್ ಸೆನ್ಸ್ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಸೊ ಆ್ಯಕ್ಚುಲಿ ಡೆಕೋರೇಷನ್ಸ್ ಎಲ್ಲ ಹೆಂಗಾಗಿದೆ ಅಂತ ಅಂದ್ಬಿಟ್ಟು ನೋಡೋಣ ಅಂತ ಒಂದು ಸತಿ ನೋಡಿದೆ. ತುಂಬಾ ಚೆನ್ನಾಗಾಗಿತ್ತು, ನನಗೆ ನೋಡಿ ತುಂಬ ಖುಷಿಯಾಗೋಯಿತು. ಬಿಕಾಸ್ ಫಸ್ಟ್ ಇಯರಲ್ಲಿ ಕೂಡ ಮಾಡಿಸಿದ್ದೆ ಮನೆಯಲ್ಲೇ. ಬಟ್ ಅದಕ್ಕೆ ಜಾಸ್ತಿ ಪೇ ಮಾಡಿದ್ದೆ, ಬಟ್ ಅಷ್ಟು ಚೆನ್ನಾಗಿರಲಿಲ್ಲ. ಬಟ್ ಇಲ್ಲಿ ರೀಸನಬಲ್ ಪ್ರೈಸಿಗೆ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಆ್ಯಂಡ್ ನೋಡ್ತಿರ್ಬೋದು ನೀವೇ, ತುಂಬ ಚೆನ್ನಾಗಾಗಿದೆ. ಐ ಥಿಂಕ್ ಈ ವಿಡಿಯೋಗಿಂತ ಇನ್ನು ಮುಂದೆ ಬರೋ ವೀಡಿಯೋಸಲ್ಲಿ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಒಂದು ಡೆಕೋರೇಷನ್ನು. ಸೊ ಯಾ, ಮಧ್ಯದಲ್ಲಿ ಸ್ಪಾಯಿಲ್ ಮಾಡ್ಬೇಡ ಅಂತ ಹೇಳ್ತಿದ್ಯಲ್ಲ, ಅಂಥದ್ದೇನು ಅಂತ. ಏನೋ ಅಲ್ಲೋದ್ಮೇಲೆ ನೋಡು. ಅಲ್ಲ ನನ್ನ ಅಂಟ ಹೆಂಡತಿ ಪಡೆಯೋದಕ್ಕೆ ನೀನು ಎಷ್ಟು ಪುಣ್ಯ ಮಾಡಿದ್ಯಾ ನೋಡು. ತುಂಬ ಪುಣ್ಯವಂತ ನಾನು, ಜನುಮದ ಪುಣ್ಯನಂತ. ಯಾರು ಕೊಡ್ತಾರೆ ಈ ಥರ ಒಂದು ಇದು ಸರ್ಪ್ರೈಸ್? ಹೇಳ್ಬಿಡೋದೇನು ಸರ್ಪ್ರೈಸ್? ನಿಂಗೆ ಆಲ್ರೆಡಿ ಅರ್ಧ ಏನು ಮುಕ್ಕಾಲು ಭಾಗ ಗೊತ್ತಾಗಿದೆ. ಏನಕ್ಕೆ ಡೌ ಮಾಡ್ತೀಯಾ? ನಿಜ ಐಡಿಯಾ ಇಲ್ಲ ನನಗೆ. ಗೊತ್ತು ನಾರ್ಮಲ್ಲು, ಬಟ್ ಅಷ್ಟು ಏನು ಅಂಥದ್ದೇನಿರುತ್ತೆ ಅಂಥದ್ದು ಏನೂ ಇಲ್ಲ. ಎಲ್ಲರೂ ಏನು ಮಾಡ್ತಾರೋ ಅದನ್ನೇ, ಆಯಿತಾ? ಏನು ಅನಿಸ್ತಾ ಇದೆ? ನನಗೆ ಗೊತ್ತು ನಿಂದೇನು ರಿಯಾಕ್ಷನ್ ಇರಲ್ಲ ಅಂತ ಹೇಳ್ಬಿಟ್ಟು. ಟೈಮ್ ಆಯಿತು, ಅದು ನನಗೆ ಗೊತ್ತು. 9:15 ಅಂತ ಹೇಳಿದ್ದು ನನಗೆ. ರಿಯಾಕ್ಷನ್ ಅಲ್ಲ ಏನು, ಒಂಥರ ಆ ಕಡೆ ಸರ್ಪ್ರೈಸಿಂಗು ಇರಲ್ಲ, ಈ ಕಡೆ ಕ್ವೆಶನ್ ಮಾರ್ಕ್ ಫುಲ್ಲು. ಫೇಸಲ್ಲೇ ದೊಡ್ಡ ಕ್ವೆಶನ್ ಮಾರ್ಕು. ಯಾಕೆ ಹಂಗೆ? ನನಗೆ ಹಂಗೆ ಅವಾಗಿಂದ. ಅಟ್ಲೀಸ್ಟ್ ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗೆ ಒಂಚೂರು ಸರ್ಪ್ರೈಸ್ ಮಾಡ್ಕೋ. ಶಿವ ಅಂತಿದ್ರು ಜೋಶಲ್ಲಿ ಹೋಗಿದ ತಕ್ಷಣ ಹೆಂಗೆ ರಿಯಾಕ್ಷನ್ ಕೊಡಬೇಕು? ನೀನು ಈ ಥರ ಓವರಾಗೆಲ್ಲ ಆಡೋಣ.
ಆಯ್ತಾ? ಸೊ ವಿನುತಾ ಮತ್ತೆ ನಿವೇದಿತಾ ಇಬ್ರು ಬರ್ತಾ ಇದ್ದಾರೆ. ಏಯ್ ಕಪಿ ಬಾರೆ. ವಿನುತಾ ಬೊಕ್ಕೆ ಏನೋ ತಗೊಂಡಿದ್ದಾಳೆ ಅನ್ಸುತ್ತೆ, ಬರ್ತಾ ಇಲ್ಲ ಅವಳು. ಬರಕ್ಕೆ ಹೇಳೆ. ನಾನು ಹೋಗ್ಲಾ ಅಲ್ಲೋಡು. ಥ್ಯಾಂಕ್ ಯು. ಅವಳು ಬರಲ್ವಾ? ಬರಲ್ಲಂತೆ ಬಿಡಿ. ಅಲ್ಲ, ಆನಿವರ್ಸರಿ ಮಾಡ್ಕೊಂತಿರೋದು ನಾವು. ನಾವೇನು ಏನು ಸರ್ಪ್ರೈಸ್ ಎಲ್ಲ ತಂದಿದ್ದೀರಾ? ಐನೋ ನಾನು ನೋಡಿದೆ, ಬೊಕ್ಕೆ ತಂದಿರ ನಾನು ನೋಡಿದೆ. ನಿನಗಲ್ಲ, ಯಾರೋ ಕೇಳಿದ್ದು ಅವ್ರಿಗೆ. ಏಯ್ ಫೋನ್ ಇಡೋದು ಸಾಕು. ಕಳ್ಳಿ. ಐಸಾ ಏ ಈಗಲೇ ಎಲ್ಲ ಇರೋ ಒಂದು ನಿಮಿಷ ಎಲ್ಲ ಸ್ಪಾಯಿಲ್ ಮಾಡ್ತಾ ಇದ್ದೀರಾ. ಆಹಾ, ನಾನು ಹೇಳ್ತೀನಿ ಕೇಳು. ನೀನ್ ಬಂದಿದ್ದು ಸರ್ಪ್ರೈಸ್ ಆಗಿಲ್ಲ, ವಿನುತೆ ಬಂದಿದ್ದು ಸರ್ಪ್ರೈಸ್ ಆಗಿಲ್ಲ. ಏಯ್ ಹೊಡಿತೀನಿ. ಸರ್ಪ್ರೈಸ್ ಆಯ್ತು. ನಮ್ ಬೆಳಗ್ಗೆ ನಿನ್ನೆ ಕಾಲ್ ಮಾಡಿದ್ರು, ನೈಟ್ ನೀವು ಬರ್ತಾ ಇತ್ತು. ಆಮೇಲೆ ಕೆಳಗಡೆ ಕಾಲ್ ನೀವೇ ಬರ್ತಾಳೆ. ಅವಾಗ ನನ್ ಶೂ ಹಾಕೊಂಡ್ ಬಂದಿದ್ದಾಳೆ, ಆಗಲ್ಲ ಅಂತ ಅಂದ್ಬಿಟ್ಟು. ಸಾರಿ, ನಿನ್ನ ಮಾನ ಮರ್ಯಾದೆ ಎಲ್ಲ ತೆಗಿತಾ ಇದ್ದೀನಿ. ಇದ್ರೆ ಅಲ್ವಾ ಅಂತ್ಯ. ಎಲ್ಲೆಲ್ಲೂ ಕ್ಯಾಪ್ಚರ್ ಮಾಡ್ತಾಳಂತೆ. ಸ್ವಲ್ಪ ಹೊಟ್ಟೆನ ಒಳಗ್ ಇಟ್ಕೊಳಮ್ಮ. ನೀನ್ ಹೇಳ್ಕೊಬೇಕು, ಅವಳೇನ್ ಮಾಡ್ತಾಳೆ. One more. ಚಟಪಟ. ಏಯ್ ಒಳಗೆ ಹೋಗೋದು ಏನಾಗಲ್ಲ, ಪ್ರೀತಿ ಎಲ್ಲಿ ಬೇಕಾದ್ರೂ ಮಾಡ್ಬೋದು ಅಲ್ವಾ? ಗಂಡ ಇಟ್ಟೆ ಅಲ್ವಾ ಮುತ್ಕೊಟ್ರೆ ಅದ್ರಲ್ಲಿ ಯಾರು ಏನ್ ಅನ್ಕೊತಾರೆ. ನೀನ್ ಕೊಡ. ನೀನ್ ಕೊಡ್ಬೇಕು. ನಾನು ಒಳಗಲ್ಲ, ಇಲ್ಲೇ ಕೊಡ. ಇಲ್ಲ. ನಾನು ಬರೀ ಸರ್ಪ್ರೈಸ್ ಆಯ್ತಾ ಆಗಿಲ್ಲ. ಆಯ್ತು, ನೀನ್ ಬಂದಿದ್ದು. ಯಪ್ಪ, ನೀನ್ ಬಂದಿದ್ದು ನಿಜ ಸರ್ಪ್ರೈಸ್ ಆಯ್ತು. ನಾನ್ ಬಂದಿದ್ದು ಆಯ್ತು. ಹೇಳಮ್ಮ, ನೀನ್ ಹೇಳಮ್ಮ. ಏನ್ ಹೇಳೋದು, ಈ ಅಪ್ಪಂಗೆ ಒಂಚೂರು ಸರ್ಪ್ರೈಸ್ ಆಗೋದಿಲ್ಲ. ಏನಂತ ಗೊತ್ತಾ, ಇದು ನೋಡ್ಬಿಟ್ಟು ಬೇರೆ ಏನಾದ್ರು ಮಾಡ್ಬೋದಿತ್ತು, ಇನ್ನ ಚೆನ್ನಾಗಿರ್ತಿತ್ತು ಅಂತ. ಒಳಗ್ ನೋಡೇ ಇಲ್ಲ. ಇಲ್ಲ, ಚೆನ್ನಾಗಿರ್ತಿತ್ತು ಅಂತಲ್ಲ, ಹತ್ರನೇ ಗೈಸ್ ಮಾಡ್ಬೋದು. ಬನ್ನಿ, ನಾನು ನಿಮ್ಗೆ ಒಂದು ಟೂರ್ ಕರ್ಕೊಂಡು ಹೋಗ್ತೀನಿ. ಒಳಗೆ ಏನೇನ್ ಮಾಡಿದ್ದಾರೆ ಅಲ್ಲಿ ನಾ ಕ್ಲೀನ್ ಮಾಡ್ತೀನಿ. ಕ್ಲೀನ್ ಅಲ್ಲ, ರೆಡಿ ಮಾಡ್ತಾ ಇದ್ದಾರೆ. ಸರ್ಪ್ರೈಸ್ ಫೋನು ನಾನು ಬಂದಿಲ್ಲ. ಗೈಸ್, ನೀನು ಮಾಡಿಸಿದಾಡಿ ನಮ್ಮ ಅಕ್ಕ. ಇದು ಗಿಫ್ಟೆಲ್ಲ guys, it's so good. I loved it. ಅವಳ ಮಕ್ಕ ಮಾತಾಡಿ ಕಿಕ್ಕಾರ್ಸು ವಿನು. ಈ ತರ ಕೊಟ್ಟಿದ್ದಾರೆ. ಅಲ್ಲಿ ಕೇಳಿದ್ರೆ ಬಾಕ್ಸ್ ಇರಲಿಲ್ಲ ಅಂತ ಹೇಳಿದ್ರು. ನೋ ಫ್ಯಾನ್ ಅವ್ರ AC, ಪ್ಲೀಸ್ AC ಆನ್ ಮಾಡ್ತಾರೆ ಒಂಚೂರು. ಮಾಡ್ತಾರೆ ಸ್ಟಾರ್ಟ್ ಆಗೋದು. ಶಿಟ್, ನಾನು ಇನ್ನೊಂದು ಚಾಕು ಎಲ್ಲ ತರಬೇಕಿತ್ತು. ಯಾಕೆ ಎಲ್ಲ ತಂದೆ, ಅದೇ ಮರ್ತೋದೆ. ಅದು ಕಟ್ ಮಾಡೋಷ್ಟೊತ್ತಿಗೆ ಅದು ಕಟ್ ಆಗ್ಬಿಟ್ಟಿರುತ್ತೆ. ಅಲ್ಲ ಅಮ್ಮ ಹೆಂಗೆಂಗೋ ಬರ್ತಿದ್ದಾಳೆ. ಅಲ್ಲ, ಬೇರೆ
ಬೇರೆ ಇದರಲ್ಲಿ ಎಷ್ಟು ನೀಟಾಗಿ ಬರ್ದಿರ್ತಾರೆ ಇವ್ರು ನೋಡಿ ಹೆಂಗೆ ಬರ್ದಿಹೇಳಂತ 3 ಇಯರ್. ನಾನು ಹೇಳ್ದೆ ನಮ್ ಕರೆಕ್ಟ್ ಅಲ್ಲ ಹಾರ್ಟಕ್ಕೆ ಬ್ರೋಕ್ ಮಾಡ್ಬಿಟ್ಟವಳೆ. ಅಜ್ಜಿ ಅವಳು ಹಾರ್ಟ್ ಬ್ರೋಕನ್ ಮಾಡ್ಬಿಟ್ಟವಳೆ. ಇದೆ ಹಂಗೆಲ್ಲ ಅನ್ಬಾರ್ದು, ನಾವು ಕ್ಲೋಸ್ ಮಾಡಬೇಕು ಅಷ್ಟೇ. ಅಲ್ಲಿ ಏನು ಕಾಣಿಸ್ತು? ಬೈಡೋಣ ಅಲ್ಲಿ ಹುಷಾರು. ಅಯ್ಯೋ ಅಮ್ಮ ಕೇಕ್ ತಗೋಬರ್ಬೇಕು ನನ್ಗೊಂದು ಪಾಡ್ ಕಡೆ ಇಲ್ಲ ಹಿಂಗೆ ಬೇಡ ಇಟ್ಕೊಂಬೇಡ ಇಟ್ಕೊಂಬೇಡ ಅಂತ. ಹಿಂಗಿರ್ಲಿ ಕಣ ಇಲ್ಲಿ ಕಾಣುತ್ತೆ. ಇದೆಲ್ಲ ಓಕೆ. ಆ ಚಿಕ್ಕ ಮಕ್ಳು ಆಟಿಂಗ್ ಯಾಕೆ ಸುಮ್ಮನೆ ಇರು. ಕರ್ಕೊ ಪಾಪ ಮಗು ತರ ಕೂತಿರೋದು ನೋಡು. ಹೋಗ್ಬೋದಾ ಒಳಗಡೆಗೆ ನಾವು? 1 ನಿಮಿಷ. ಹಾ ಇವಾಗ ನಿನ್ ಮುಂದೆ ಹೋಗೆ. ಓಕೆ ಅಯ್ಯೋ ಈಗಲೇ ತುಳಿದ್ರೆ ಹೆಂಗೆ? ನಿಧಾನ ಹುಷಾರು ಇರು ಹೋಗ್ತೀನಿ. ಕರ್ಕೊಂಬ ಇವಾಗಲೇ ಬೇಡ ತೆಗಿಬೇಡ. ಕಮಿನ್ ಅಲ್ಲ ಸ್ಟಾರ್ಟ್ ತೆಗಿರಿ. ಸೊ ನಾನು ಅಂದ್ಕೊಂಡಾಗೇ ಒಂದೊಳ್ಳೆ ಸರ್ಪ್ರೈಸ್ ಕೊಟ್ಟೆ ಅಂತ ನನಗನ್ಸುತ್ತೆ. ಸೊ ಸಿಂಪಲಾಗಿ ಕ್ಯೂಟಾಗಿ ತುಂಬ ಮೆಮೊರೇಬಲ್ ಆಗಿತ್ತು. ಸೊ ನಾನು ಯಾಕೆ ವಾಯ್ಸ್ ಓವರ್ ಕೊಡ್ತಿದ್ದೀನಿ ಅಂದರೆ ಎಂಟರ್ ಆಗಿದ ತಕ್ಷಣ ಸಾಂಗ್ ಹಾಕ್ಬಿಟ್ರು. ಸೊ ಕಾಪಿರೈಟ್ಸ್ ಬರುತ್ತೆ ಯೂಟ್ಯೂಬಲ್ಲಿ ಅಂತ ಅಂದ್ಬಿಟ್ಟು ನಾನು ಸಾಂಗ್ನ ಹಾಕಕ್ಕೆ ಹೋಗ್ತಾಯಿಲ್ಲ, ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಒಂಥರ ಒಂದು ಸ್ಪೆಷಲ್ ಮೂಮೆಂಟ್ ಕ್ರಿಯೇಟ್ ಆಯಿತು ಅಲ್ಲಿ. ನನಗಂತೂ ತುಂಬಾ ಖುಷಿ ಆಯಿತು. ಆ್ಯಂಡ್ ಇವನ್ ಬೀರೇಶ್ಗೂ ಕೂಡ ತುಂಬ ಖುಷಿ ಆಯಿತು. ಆ್ಯಂಡ್ ಆ ಅಟ್ಮಾಸ್ಫಿಯರ್ ಆಗಿರ್ಬೋದು, ಏನಂತಾರೆ ಆ ಸಾಂಗಿಗೂ, ಆ ಡೆಕೋರೇಷನ್ಗೂ, ಆ ಸಿಚುವೇಶನ್ಗೂ ಅಟ್ಮಾಸ್ಫಿಯರ್ ಸಕ್ಕದಾಗಿತ್ತು. ಆ್ಯಂಡ್ ತುಂಬಾ ಖುಷಿ ಆಯಿತು. ಆ್ಯಂಡ್ ಬೀರೇಶ್ ಕೂಡ ನನಗೆ ಸರ್ಪ್ರೈಸ್ ತಂದಿದ್ರು. ಆ್ಯಂಡ್ ಅದನ್ನು ಕೊಟ್ಟರು. ಆ್ಯಂಡ್ ಬೊಕ್ಕೆ ಕೊಟ್ಟರು. ನಾನು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದೆ ನಾನು ಬೊಕ್ಕೆ ತರಬೇಕು ಅಂತ ಅಂದ್ಬಿಟ್ಟು, ಬಟ್ ಆಗಲಿಲ್ಲ ಲಾಸ್ಟ್ ಮೂಮೆಂಟಲ್ಲಿ. ನೋಡಿದ್ರೆ ಬೀರೇಶೇ ತೊಗೊಂಬಂದಿದ್ರು. ಸೊ ಚೆನ್ನಾಗಾಯಿತು ಒಂಥರ ಮೂಮೆಂಟ್ ಎಲ್ಲನೂ. ಆ್ಯಂಡ್ ಎಲ್ಲ ಫಾಗೆಲ್ಲ ಇತ್ತಲ್ವ, ಸೊ ಅದಕ್ಕೆ ಒಂದು ಡ್ಯಾನ್ಸ್ ಮಾಡಿ ಅಂತ ಫೋರ್ಸ್ ಮಾಡ್ತಾಯಿದ್ರು. ಏನಂದರೆ ಬೀರೇಶಿಗೆ ಡ್ಯಾನ್ಸ್ ಬರೋದಿಲ್ಲ. ನಾನು ಆಬ್ವಿಯಸ್ಲಿ ಡ್ಯಾನ್ಸ್ ಬರುತ್ತೆ, ನೀವೆಲ್ಲ ನೋಡಿರ್ತೀರ ಇನ್ಸ್ಟಾಗ್ರಾಮಲ್ಲೆಲ್ಲ ನನ್ನ ಫಾಲೋ ಮಾಡ್ತಿದ್ರೆ. ಆ್ಯಂಡ್ ಎಂಟ್ರಿ ಆಗಿದ್ದ ವಿಡಿಯೋ ಕೂಡ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ, ಫಾಲೋ ಮಾಡ್ತಿದ್ದೀರಾ ಅಂತ ಅಂದ್ಕೊತೀನಿ. ನೋಡಿ, ಅದು ಕೂಡ ತುಂಬಾ ಚೆನ್ನಾಗಿದೆ. ನನ್ನ ಡಿಸ್ಕ್ರಿಪ್ಷನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ID ಹಾಕಿರ್ತೀನಿ. ಆ್ಯಂಡ್ ಸ್ಕ್ರೀನ್ ಮೇಲೆ ಕೂಡ ಪಾಪಪ್ ಆಗ್ತಾ ಇರುತ್ತೆ. ಅದನ್ನು ನೋಡಿಬಿಟ್ಟು ನೀವು ನನ್ನ ಇನ್ಸ್ಟಾಗ್ರಾಮ್ ID ಫಾಲೋ ಮಾಡಿ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಒಂದು ಚಿಕ್ಕದಾಗಿ ಒಂದು ಡ್ಯಾನ್ಸ್ ಮಾಡಿದ್ವಿ. ಬಟ್ ಬೀರೇಶಿಗೆ ಅಷ್ಟು ಬರೋದಿಲ್ಲ. ಬಟ್ ಆದರೂ ಈ ಮ್ಯಾನೇಜ್ ಟು ಡೂ. ಅಂದರೆ ನನಗೆ ಬೇಜಾರಾಗಬಾರ್ದು ಅಂತ ಅಂದ್ಬಿಟ್ಟು ನನ್ನ ಜೊತೆ ಸಾಥ್ ಕೊಟ್ಟರು. ನನಗೆ ತುಂಬಾ ಖುಷಿ ಆಯಿತು. ಬಿಕಾಸ್ ಒಂದಿನವೂ ಡ್ಯಾನ್ಸ್ ಮಾಡಿಲ್ಲ. ಅದರಲ್ಲೂ ಒಂದಿಬ್ಬರು ಇದ್ದಾರೆ, ಅಥವಾ ಎಲ್ಲರ ಮುಂದೆ ಡ್ಯಾನ್ಸ್ ಮಾಡಬೇಕು ಅಥವಾ ಕ್ಯಾಮ್ರಾ ಮುಂದೆ ಡ್ಯಾನ್ಸ್ ಮಾಡಬೇಕು ಅಂದರೆ ಅವ್ರಿಗೆ ಸ್ವಲ್ಪ ಮುಜುಗರನೇ. ಬಟ್ ಆದರೂ ಆ ನಾಚಿಕೆ ಮುಜುಗರ ಎಲ್ಲ ಬಿಟ್ಟು ನನಗೋಸ್ಕರ ಡ್ಯಾನ್ಸ್ ಮಾಡಿದ್ರಲ್ಲ, ನನಗಂತೂ ತುಂಬಾ ಖುಷಿ ಆಯಿತು. ಸ್ವಲ್ಪ ಫನ್ನಿಯಾಗೂ ಕೂಡ ಮಾಡ್ತಾಯಿದ್ವಿ, ಒಂಥರ ಎಂಜಾಯ್ ಮಾಡೋ ಥರ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿ ಬಂದಿದ್ದು ವಿನುತಾ ಮತ್ತು ನಿವೇತಾ ಅದಕ್ಕೆ ಹಾಗೆ ಸಪೋರ್ಟ್ ಮಾಡ್ತಿದ್ರು. ಹಿಂಗೆ ಮಾಡಿ, ಹಂಗೆ ಮಾಡಿ, ಆ ಥರ ಮಾಡಿ, ಈ ಥರ ಮಾಡಿ ಅಂತ ಅಂದ್ಬಿಟ್ಟು. ಸೊ ಹಾಗೆ ನಮ್ಮ ಮೂಮೆಂಟ್ಸ್ನ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಕೇಕ್ ಕಟ್ ಮಾಡಿದ್ವಿ. ಸೊ ಹಾಗೆ ಮುಂದೆ ನೋಡ್ತಾ ಹೋಗಿ. some nakra things. ಅಕ್ಕ ನಿನ್ಗಿಲ್ಲೂ ಒಂದು ಸೀಟ್ ಇದೆ ಅಕ್ಕ. ಆಯ್ತು, ಒಂದು ಫೋಟೋ ತಗೋಣ. ನಮ್ಮ ಅಕ್ಕ ಇಲ್ಲಿ ಕುತ್ಕೊಂಡು. ನೆಕ್ಸ್ಟ್
ಇರು ನಾನು ನೀಟಾಗಿ ಕೊಡು. ಸಾಕಾ? ಆಮೇಲೆ ಬೇರೆ ಪೋಸ್ ಆಮೇಲೆ ಮಾಡೋಣ, ಫಸ್ಟ್ ಕೇಕ್ ಕಟ್ ಮಾಡೋಣ. ಇಲ್ಲ ಪೋಸ್ ಮಾಡಿ. ಹ್ಯಾಪಿ ಆನಿವರ್ಸರಿ, ಹ್ಯಾಪಿ ಆನಿವರ್ಸರಿ. ಇದೆಲ್ಲ ಹಾಕೋದು ನೊಂದ್ಕೋಬೇಡಿ ಡೂಡ್. 3 years ಸಕ್ಸಸ್ಫುಲ್ಲಿ ಕಂಪ್ಲೀಟ್ ಮಾಡಿದೀರಾ. ಯಾ 3 years. ಓಕೆ ಲೆಟ್ಸ್ ಕಟ್ ದ ಕೇಕ್. ನೀವು ಹುಷಾರು. ಸಾಂಗ್ ಹಾಕ್ತಿರ್ತಾನೆ. ಕಡೆ ಸಾಂಗ್ ಹಾಕ್ತಾನೆ. ಯಾಕೆ ನಾವು ಏನಂತ ಏಯ್ ಸಾಂಗ್ ಬೇಡ, ಹೆಂಗಿದ್ರು ವೇಸ್ಟ್ ಬಿಡು, ನಾನು ಬೇರೆ ಸಾಂಗ್ ಹಾಕೊಳ್ತೀನಿ. ಇಟ್ಸ್ ಓಕೆ. ಹಂಗೆ ರೀ. ಸಾರಿ. ಸೊ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ನಿವೇತಾ ಸಾಂಗ್ ಹಾಕ್ಬಿಟ್ಲು. ಬಿಕಾಸ್ ತುಂಬ ಏನದು ಖಾಲಿ ಅನ್ನಿಸ್ತಾ ಇದೆ ಅಂತ ಅಂದ್ಬಿಟ್ಟು, ಅದಾದಮೇಲೆ ಓಕೆ ಅಂತ ಅಂದ್ಬಿಟ್ಟು ನಾನು ವಾಯ್ಸ್ ಓವರ್ ಕೊಡೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಹಾಕ್ಬಿಟ್ಟೆ. ಸೊ ವಿನುತಾನು ಬಂದಳು ಕೇಕ್ ತಿನ್ಸೋದಕ್ಕೆ ಅಂತ ಅಂದ್ಬಿಟ್ಟು. ಅವಳು ಸರ್ಪ್ರೈಸ್ ಆಗಿ ಅವ್ರ ಭಾವ ಏನು ಹೇಳಿದ್ರು ಅದನ್ನು ತೊಗೊಂಬಂದಿದ್ಲು. ಅಂದರೆ ಬೊಕ್ಕೆ ಮತ್ತು ಫೋಟೋ ಫ್ರೇಮ್ ಏನಿದೆ ಅಲ್ವಾ ಅದನ್ನು ತೊಗೊಂಡು ಬಂದಿದ್ಲು. ಸೊ ತುಂಬ ಖುಷಿ ಆಯಿತು. ಆ್ಯಂಡ್ ದೊಡ್ಡ ಅಂದರೆ ಟಾಪ್ ಸೀಕ್ರೆಟ್ನ ಮೇಂಟೈನ್ ಮಾಡಿದ್ದು ಇವಳೆ. ಬಿಕಾಸ್ ನನ್ನ ಕಡೆಯಿಂದನೂ ಒಂದು ಸರ್ಪ್ರೈಸ್ ಇತ್ತು, ಅವ್ರ ಕಡೆಯಿಂದನೂ ಒಂದು ಸರ್ಪ್ರೈಸ್ ಇತ್ತು. ಅದು ಎರಡೂ ಮೇಂಟೈನ್ ಮಾಡಿಕೊಂಡು ಎರಡೂ ಮ್ಯಾನೇಜ್ ಮಾಡಿಕೊಂಡು ನಾನು ಕೇಕ್ ತರೋದಕ್ಕೆ ಹೇಳಿದ್ದೆ. ಇನ್ನು ಬೀರೇಶ್ ಫೋಟೋ ಫ್ರೇಮ್ ಮತ್ತು ಬೊಕ್ಕೆ ತರೋದಕ್ಕೆ ಹೇಳಿದರು. ಅದನ್ನೆಲ್ಲ ಮಾಡಿಕೊಂಡು ಬಂದಳು ಸ್ವಲ್ಪ ಕಷ್ಟಪಟ್ಕೊಂಡು. ಸೊ ಅವಳಿಗೆ ಥ್ಯಾಂಕ್ ಯು. ಆ್ಯಂಡ್ ನಾವು ಮರಿಬಾರ್ದು ಅಂತ ಹೇಳಿದ್ರೆ ನಿವೇದಿತನ. ಬಿಕಾಸ್ ನನಗೆ ಈ ಥರ ಬಿಂಚ್ ಟೌನ್ ಒಂದು ಇದೆ ಅಂತ ಗೊತ್ತಾಗಿದ್ದೆ ಅವಳಿಂದ. ಅದಾದಮೇಲೆ ನಾನು ಸರ್ಚ್ ಮಾಡಿದೆ, ಆವಾಗ ಗೊತ್ತಾಯಿತು ಓಕೆ ಈ ಥರ ಇದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ನಾನು ಅಂದ್ಕೊಂಡಿದ್ದೆ ಅಲ್ಲಿ ಫೋಟೋಗ್ರಾಫರ್ಸ್ ಯಾರೂ ಇರಲ್ಲ ತೆಗಿಯೋದಕ್ಕೆ ಫೋಟೋಸ್ ಅಂತ ಅಂದ್ಬಿಟ್ಟು. ಸೊ ಇವಳು ಇಟ್ಕೊಂಡು ವಾಲಂಟಿಯರಾಗಿ ನಾನೇ ತೆಗಿತೀನಿ, ನಾನೇ ಬರ್ತೀನಿ ಅಂತ ಹೇಳಿದ್ಲು. ಸೊ ನನಗಿನ್ನ ಈಸಿ ಆಯ್ತಲ್ವಾ ಅಂತ ಅನ್ನಿಸ್ತು. ಆ್ಯಂಡ್ ವಿನುತಂಗೆ ಎಕ್ಸಾಮ್ ಇದೆ, 9th ಸ್ಟಾರ್ಟ್ ಆಗ್ತಿದೆ. ಅಂದರೆ ಫೈನಲ್ ಎಕ್ಸಾಮ್ 12th. ಸೊ ಅವಳು ಬರೋದಕ್ಕಾಗಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಅದಾದಮೇಲೆ ಅವಳು ಇಟ್ಕೊಂಡು ಇಲ್ಲ ನಾನು ಬರ್ತೀನಿ ಅಂತ ಹೇಳಿದ್ಲು. ಸೊ ನನಗೂ ಇಷ್ಟ ಇರಲಿಲ್ಲ ಅವಳನ್ನ ಬಿಟ್ಟು ನಾವು ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ಳೋದು. ಸೊ ಅವಳು ಮತ್ತು ನಿವೇತಾ ಇಬ್ಬರು ಜಾಯಿನ್ ಆಗಿದ್ರು ನಮ್ಮ ಜೊತೆಗೆ. ಆ್ಯಂಡ್ ಅಲ್ಲಿ 4 ಮೆಂಬರ್ಸ್ ಮಾತ್ರನೇ ಅಲೌಡ್ ಇತ್ತು. ಸೊ ಇವರಿಬ್ಬರನ್ನೇ ಕರೆದಿದ್ದು, ಬೇರೆಯವ್ರನ್ನೂ ಕರೆಯೋದಕ್ಕಾಗಲಿಲ್ಲ. ಆ್ಯಂಡ್ ವೀಕ್ ಡೇಸ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟನೇ ಬರೋದಕ್ಕೆ. ಸೊ ನಿವೇತಾ ನಮಗೋಸ್ಕರ ಲೀವ್ ಹಾಕಿ ಬಂದಿದ್ಲು. ಸೊ ಅವಳಿಗೂ ಕೂಡ ಥ್ಯಾಂಕ್ಸ್. ಆ್ಯಂಡ್ ಅವಳು ನನಗೆ ಫೋಟೋ ಫ್ರೇಮ್ ಕೊಟ್ಟಳು, ನನ್ನ ಫೇವ್ರೆಟ್ ಫೋಟೋ ಹಾಕ್ಬಿಟ್ಟು. ನನಗಂತೂ ತುಂಬಾ ಖುಷಿ ಆಯಿತು. ಆ್ಯಂಡ್ ಅವಳು ಬಂದಿದ್ದ ಖುಷಿ ಆಯಿತು. ಬಟ್ ಗಿಫ್ಟೆಲ್ಲ ತರ್ತಾಳೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಒಂಥರ ಚೆನ್ನಾಗಿತ್ತು ಆ ಮೂಮೆಂಟು. ಅವಳು ಹಾಗೇನೆ ಯಾವಾಗ್ಲೂ ಅವಳಾಗಿರ್ಬೋದು, ಅವಳ ತಂಗಿ ಆಗಿರ್ಬೋದು, ನಮ್ಮ ಬರ್ಡೇಗೆಲ್ಲ ಸೆಲೆಬ್ರೇಟ್ ಮಾಡಿದಾಗ, ನಮ್ಮ ಬರ್ಡೇ ಎಲ್ಲ ಸೆಲೆಬ್ರೇಟ್ ಮಾಡೋರು ಅವರು, ನಾವು ಕೂಡ ಅವ್ರ ಬರ್ಡೇನ ಸೆಲೆಬ್ರೇಟ್ ಮಾಡ್ತಿದ್ವಿ. ಅವಾಗ ಒಬ್ರಿಗೊಬ್ರು ಗಿಫ್ಟ್ ಎಕ್ಸ್ಚೇಂಜ್ ಮಾಡ್ಕೊತಿದ್ವಿ, ಅಂದರೆ ಮದುವೆಗೂ ಮುಂಚೆ. ಬಟ್ ಇವಾಗ ಸಿಗೋದೇ ಕಷ್ಟ ಆಗಿಬಿಟ್ಟಿದೆ, ಸೆಲೆಬ್ರೇಟ್ ಇನ್ನೆಲ್ಲಿಂದ ಮಾಡೋದು ಅಂತ ಬಿಟ್ಬಿಡ್ತೀವಿ. ಬಟ್ ಇವಳು ನನಗೆ ಈ ಗಿಫ್ಟ್ ಕೊಟ್ಟಿದ್ದು ತುಂಬಾ ಖುಷಿ ಆಯಿತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿವೇದಿತಾ, ಈ ವಿಡಿಯೋಯಿಂದ ಹೇಳ್ತಿದ್ದೀನಿ. ಆ್ಯಂಡ್ ವಿನುತಾನೂ ಅಷ್ಟೇ, ನಿವೇತಾನೂ ಅಷ್ಟೇ, ಇಬ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಮಗೋಸ್ಕರ ಎಷ್ಟು ಕಷ್ಟಪಟ್ಕೊಂಡು ದೂರದಿಂದ ಬಂದಿದ್ದೀರ. ಅದು ಕೋರ್ಮಂಗ್ಲ ಅಂತಂದರೆ ಇಟ್ ಇಸ್ ನಾಟ್ ಆ್ಯನ್ ಏನದು ಈಸಿ ವೇ ಅಂತ ಹೇಳ್ಬೋದು. ತುಂಬ ಟ್ರಾಫಿಕ್ ಇತ್ತು, ನಾವು ಬರೋದಕ್ಕೇ ತುಂಬ ಟೈಮ್ ಆಯಿತು. ಬಟ್ ಆದರೂ ಮ್ಯಾನೇಜ್ ಮಾಡಿಕೊಂಡು ಬೆಳಗ್ಗೆನೇ ಎದ್ದು ಬಂದಿದ್ದಾರೆ. ನನಗಂತೂ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೊ ಮಚ್. ಅದ್ರ ಜೊತೆಗೆ ಈ ಗಿಫ್ಟು ಎಲ್ಲ ತಂದಿದ್ದಾರೆ. ನನಗಂತೂ ಹಾರ್ಟ್ ತುಂಬಿ ಬಂತು, ತುಂಬಾ ಖುಷಿ ಆಯಿತು ನನಗಂತೂ. ಸೊ ಸಾಂಗ್ ಹಾಕಿದ್ರಿಂದ ನಾನು ಅಲ್ಲಿ ಯಾವುದೂ ನಾವು ಮಾತಾಡಿರೋದನ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಕ್ಯಾಪ್ಚರ್ ಆಗಿದ್ರೂ ಕಾಪಿರೈಟ್ಸ್ ಬರುತ್ತೆ, ಬಿಕಾಸ್ ಬ್ಯಾಕ್ಗ್ರೌಂಡಲ್ಲಿ ಸೌಂಡ್ ಹೋಗ್ತಾನೆ ಇತ್ತು. ನಾನು ಹೇಳಿದೆ ಅವಳಿಗೆ, ಬಟ್ ಅವಳು ಕೇಳಲಿಲ್ಲ. ಸೊ ನಾನು ಫಸ್ಟ್ ಕ್ಯಾಮ್ರಾಗೆ ತೋರಿಸ್ಬಿಟ್ಟು ಅದಾದಮೇಲೆ ನಾನು ನೋಡಿದ್ದು, ನನಗೆ ಗೊತ್ತಾಗಲಿಲ್ಲ. ಸೊ ನನಗಂತೂ ಸ್ವಲ್ಪ ಜಾಸ್ತಿನೇ ಖುಷಿ ಆಯಿತು. ಈಗಲೂ ಅಷ್ಟೇ ನನ್ನ ಮುಖದಲ್ಲಿ ಸ್ಮೈಲ್ ಹಂಗೆ ಬರ್ತಾಯಿದೆ. ಬಿಕಾಸ್ ಇದೆಲ್ಲ ಒಂಥರ ಸ್ಪೆಷಲ್ ಮೂಮೆಂಟ್ಸು. ಆ ಮೂಮೆಂಟ್ಸ್ನ ಇನ್ನೂ ಸ್ಪೆಷಲ್ ಮಾಡಿದ್ರು ಇವರಿಬ್ಬರು ಬಂದು. ನನಗಂತೂ ತುಂಬ ಖುಷಿ ಆಯಿತು. ಸೊ ಟೋಟಲ್ ಆಗಿ ಥ್ಯಾಂಕ್ ಯು ಸೋ ಮಚ್. ಅಷ್ಟೇ, ನಾನು ಕೊಡ್ತೀನಿ. ಅದನ್ನ ಸೈಡ್ಗೆ ಎತ್ತಿಟ್ಟು ಇಷ್ಟ ಆಯ್ತಾ? ಇಬ್ರು ಇಷ್ಟಪಟ್ರ? ನಂಗೆ ತುಂಬಾ ಇಷ್ಟ. ನಾನು ಆಕ್ಚುಲಿ ಮಾಡಿಸ್ಕೊಬೇಕು ಅಂತ ಇದ್ದೆ. ಅಂದ್ರೆ ನಿಮ್ಮಿಬ್ಬರು ಇವಳು ಸ್ಟೇಟಸ್ ಹಾಕಕ್ ಕೇಳ್ತಿದ್ಲು. ಸರಿ ಅಂದ್ಬಿಟ್ಟು ನಾನು ಯಾವ್ದು ಎಲ್ಲ ಕಳಿಸ್ಬಿಟ್ಟು ನಾನು ನನ್ಗೆ ಇದು ನಿಜ ಚೆನ್ನಾಗಿದ್ದೀರಾ. ಆಕ್ಚುಲಿ
3 years ಇಲ್ಲಿ ಇವತ್ತಿನವರೆಗೂ ನಮಗೆ ಯಾರಾದ್ರೂ ಬೇರೆಯವ್ರು ಗಿಫ್ಟ್ ಕೊಟ್ಟಿರೋದಂದ್ರೆ ಇದೆ ದಿಸ್ ಇಸ್ ದ ಫಸ್ಟ್ ಗಿಫ್ಟ್ ಆಫ್ಟರ್ ಅವರ್ ಮ್ಯಾರೇಜ್ ಫಾರ್ ಅವರ್ ಮ್ಯಾರೇಜ್ ಆನಿವರ್ಸರಿ. ಇದ್ರಿಗೆ ನಿತಿನ್ಗೂ ಥ್ಯಾಂಕ್ ಹೇಳ್ಬೇಕು, ಅವರೇ ನಂಗೆ ಮಾಡಿಸಿ ತಗೊಂಬಂದು ಕೊಟ್ಟಿದ್ದು. ಹೌದಾ? ಓಕೆ, ಥ್ಯಾಂಕ್ ಯು ನಿತಿನ್. ನನ್ನ ಬ್ಲಾಗ್ಸ್ ನೋಡಕ್ಕೆ ಹೇಳೋರು ಥ್ಯಾಂಕ್ ಯು ಹೇಳ್ತೀನಿ. ನೈಸ್. ಅದೇ ಇಬ್ರು ಸಾಲಿಡ್ ಒಂದು ಫೋಟೋ ಒಂದು ಇಲ್ಲ ಅಲ್ಲ, ಅದಕ್ಕೆ ನಾನು ಚೆನ್ನಾಗಿದೆ ಮಾಡಿಸಿದ್ದೆ. ಓಯ್ಯಪ್ಪ, ನೀನ್ ತಂದಡು? ಇಲ್ಲ, ದೇವ ತಂದಿದ್ದು. ಓ ಮೈ ಗಾಡ್ ಬ್ರೋ, ಸ್ಟಾರ್ಟ್ ಕ್ರೈಯಿಂಗ್. ನಾವು ಸುಮ್ಮನೆ ಇದ್ಬಿಡು. ಆತರ ಇಲ್ಲ, ತೆಗಿ. ಏನಿಲ್ಲ ಅವನೇ ಆಶ್ಚರ್ಯ ಪಡ್ತಿದ್ದ. ನಾನ್ ಅಳದಿಲ್ಲ, ಏನಿಲ್ಲ ಅಂದ್ಬಿಟ್ಟು. Dude, you can eat it afterwards, dude. ಏಯ್ ಕನ್ನಡ ಮಾತಾಡ. ಅಲ್ಲೇ ಇಟ್ಟಿದ್ದೀನಿ ನೋಡಿ, ಇಲ್ಲೊಂದು. ಅದೇನೆ ಏನೋ ಇಂಗ್ಲಿಷ್ ಅವ್ರಿಗೆ ಅದೇ ಇಂಡಿಯನ್ ಸಂಕಟ. ಅದೇ ಇಂದಿರಾ ಗಾಂಧಿ. ಉಲ್ಟಾ ತೆಗಿ ನೀನು. ಡೂಡ್ ಉಲ್ಟಾನೆ ತೆಗಿತಾ ಇರೋದು. ನಿನ್ಗಿಂತ ನನ್ಗಿಂತ ನಿಂಗೆ ಗೊತ್ತಾ? ಯಾವ ಕಡೆ ಇಡ್ಬೇಕು? ಹಂಗೆ ಕರೆಕ್ಟ್ ಆಗಿ ಇಟ್ಕೊಂಡಿದ್ಯಾ, ಹಂಗೆ ನಿಂತ್ಕೊಳ್ರಿ. ಐ ಆಮ್ ನಾಟ್ ಸೇಯಿಂಗ್ ಇಟ್. ನೋಡೀಗ. Wow, so nice. Oh my god. Dude, ನೀನ್ ಈ ತರ ಎಲ್ಲ ಯಾವಾಗಿಂದ? ನಿಜ ಸಕ್ಕದ. ಐ ವಾಂಟೆಡ್ ಲೈಕ್ ದಿಸ್. ನನಗೆ ತುಂಬಾ ಇಷ್ಟ ಆಯ್ತು ಈ ತರ ಬೇಕಂತ. ಇದು ನಮ್ಮ ಅಕ್ಕನ ಕೃಪಾ ಕಟಾಕ್ಷ. ಇದು ಫಸ್ಟ್ ಫೋಟೋ, ನಮ್ಮಿಬ್ಬರದು ಫಸ್ಟ್ ಫೋಟೋ. ಅದು ಸೆಕೆಂಡ್ ಫೋಟೋ ಇದು. ಅಂಡ್ ನಮ್ದು ಎಲ್ಲ ಮೀಟಿಂಗ್ಸ್ದು ಅದು ಇದು ಮೀಟಿಂಗು ಅಂಡ್ ಇಲ್ಲೆಲ್ಲ ಇದೆ, ಬಟ್ ಡಾರ್ಕ್ ಇದೆಲ್ಲ ಕಾಣಿಸ್ತಾ ಇಲ್ಲ. ಬಟ್ ಇದು ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ತಗೊಂಡಿದ್ದು. ಥ್ಯಾಂಕ್ ಯು. ನೈಸ್. ನಂಗೆ ಎರಡೂ ಇಷ್ಟ ಆಯ್ತು. ಅದು ಸೈಡಲ್ಲಿ ಇರತ್ತೆ, ತೆಗ್ದು ಬಿಡು ಆಮೇಲೆ ಮನೆಗೆ ಹೋದ್ಮೇಲೆ. ಇದಾ? ನನ್ನ ಮಗ ಫೋಟೋಗ್ರಾಫರ್ಗೆ ಹೇಳಿದ್ರೆ ಇನ್ನ ಕೊಟ್ಟೇ ಇಲ್ಲ ಅಲ್ವಾ ನೋಡ್ ನಮ್ದು ಈ ತರದ್ದು. ಇದೇ ತರ ನಾವ್ ಹೇಳಿದ್ದು. ಅದಕ್ಕೆ ತಗೊಂಡಿದ್ದು. ಹೋಗ್ಲಿ ಬಿಡು, ಸಿಕ್ತಲ್ಲ ಆಯ್ತಲ್ಲ, ಸಿಕ್ತಲ್ಲ. ಥ್ಯಾಂಕ್ ಯು. ಮನೆಗೆ ಒಂದು ಥ್ಯಾಂಕ್ ಯು. ಕೇಕ್ ತಿನ್ನೋಣ ಇವಾಗ. ಇವಾಗ ಗೈಸ್ ನಾನು ನಿಮ್ಗೆ ತೋರಿಸ್ತೀನಿ ಇವ್ರು 3 ಜನ ಹೆಂಗ್ ಕೇಕ್ ತಿಂತಾರೆ ಅಂತ. ಇವಾಗಲ್ಲ, ಒಂದ್ ನಿಮಿಷ, ನಾನೇನೋ ವಿಡಿಯೋ ಹಾಕ್ಬೇಕು. ನಿನ್ ಫೋನ್ ಕೊಡು. ನೀವೇ ಒಂದ್ ಫೋಟೋ ತಗೋಣ ಬಾರೆ. ಓ ಯಾ, ಸೆಲ್ಫಿ ತಗೊಳ್ಳೆ. ಸೆಲ್ಫಿನಾ? ಒಂದ್ ನಿಮಿಷ ಆಗೋಯ್ತಿರು. ಅದೇನೋ ಹೇಳ್ತಾಳಂತೆ. ನೀನು ಬಾರೆ. ಒಂದ್ ಹ್ಯಾಪಿ ಆನಿವರ್ಸರಿ ಅಂತಂದ್ರೆ ನೀವೆಲ್ಲ ಓ ಅಂದ್ಬೇಕು. ಓಕೆನಾ? ಆನ್ ಆಗಿದೆ ಕಣ್. ಹ್ಯಾಪಿ ಆನಿವರ್ಸರಿ. ಆ್ಯಂಡ್ ಹಾಗೆ ಸ್ವಲ್ಪ ಫೋಟೋಸ್ ತೊಗೊತಾ ಇದ್ವಿ, ಮೆಮೊರೀಸ್ಗೆ ಬೇಕಾಗತ್ತೆ ಅಂತ ಅಂದ್ಬಿಟ್ಟು. ಸೊ ದಿಸ್ ವಾಸ್ ಅ ಸೆಲೆಬ್ರೇಷನ್, ಸ್ಮಾಲ್ ಸೆಲೆಬ್ರೇಷನ್. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ದಿಸ್ ಇಸ್ ದ ಫಸ್ಟ್ ಪಾರ್ಟ್. ಆ್ಯಂಡ್ ಸೆಕೆಂಡ್ ಪಾರ್ಟಲ್ಲಿ ನಾವು ಏನೇನು ಮಾತಾಡಿದ್ದೀವಿ, ಏನೇನು ಮೆಮೊರೀಸ್ ನಾವು ತೊಗೊಂಡಿದ್ದೀವಿ ಅಂತ ಅಂದ್ಬಿಟ್ಟು ನಿಮ್ಮೆಲ್ಲರ ಜೊತೆನೂ ಶೇರ್ ಮಾಡ್ಕೊತೀವಿ. ಐ ಹೋಪ್ ನಿಮಗೂ ಕೂಡ ಆ ವ್ಲಾಗ್ ಇಷ್ಟ ಆಗುತ್ತೆ ಅಂತ. ಆ ವ್ಲಾಗ್ನ ಕೂಡ ಬೇಗ ಅಪ್ಲೋಡ್ ಮಾಡ್ತೀನಿ. ಸೊ ಈ ವ್ಲಾಗ್ನ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ, ಬಿಕಾಸ್ ಇದು ಒಂದು ಸ್ಪೆಷಲ್ ವ್ಲಾಗ್, ನನಗಂತೂ ತುಂಬ ಸ್ಪೆಷಲ್. ಸೊ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಇನ್ನೂ ಜಾಸ್ತಿ ಎಂಜಾಯ್ಮೆಂಟ್ ಇರುತ್ತೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.